ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರನ್ ಮಿಷನ್ ವಿರಾಟ್ ಕೊಹ್ಲಿ ಆಸೀಸ್ ನೆಲಕ್ಕೆ ಕಾಲಿಡ್ತಾ ಇದ್ದಂತೆ ಹೀರೋ ಆಗಿ ಮೆರಿತಾ ಇದ್ದಾರೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಗೂ ಮುನ್ನ ಆಸ್ಟ್ರೇಲಿಯಾ ಮಾಧ್ಯಮಗಳಲ್ಲಿ ವಿರಾಟ್ ಕೊಹ್ಲಿ ಅವರ ಗುಣಗಾನ ಆರಂಭವಾಗಿದೆ. ಆಸ್ಟ್ರೇಲಿಯಾ ದೇಶದ ಬಹುತೇಕ ಪತ್ರಿಕೆಗಳಲ್ಲಿ ವಿರಾಟ್ ಕೊಹ್ಲಿಯೇ ಮೇನ್ ಹೆಡ್ಲೈನ್ ಸುದ್ದಿಯಾಗಿದ್ದಾರೆ. ಪ್ರತಿಷ್ಠಿತ ದಿ ಡೈಲಿ ಟೆಲಿಗ್ರಾಫ್ ಪತ್ರಿಕೆಯಲ್ಲಿ ಕೊಹ್ಲಿಯ ದೊಡ್ಡ ಪೋಸ್ಟರ್ ಜೊತೆಗೆ ಹಿಂದಿಯಲ್ಲಿ ಇದು ಯುಗಗಳ ಹೋರಾಟ ಎಂಬ ಶೀರ್ಷಿಕೆ ನೀಡಲಾಗಿದೆ. ಐಪಿಎಲ್ 2025ರಲ್ಲಿ ಭರ್ಜರಿ ಪ್ರದರ್ಶನ ನೀಡುವ ಮೂಲಕ ನಾನು ಮತ್ತೆ ಭಾರತ ಟಿ20 ತಂಡದಲ್ಲಿ ಸ್ಥಾನ ಪಡೆಯುವ ಗುರಿಯನ್ನು ಹೊಂದಿದ್ದೇನೆ. ಹಾಗಾಗಿ ಈ ಬಾರಿಯ ಐಪಿಎಲ್ನೊಂದಿಗೆ ನಾನು ಮತ್ತೆ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡುವ ವಿಶ್ವಾಸವಿದೆ ಅಂತ ಕನ್ನಡಿಗ ಕೆಎಲ್ ರಾಹುಲ್ ಹೇಳಿದ್ದಾರೆ. ಸ್ವಲ್ಪ ಸಮಯದಿಂದ ನಾನು ಟಿ20 ತಂಡದಿಂದ ಹೊರಗಿದ್ದೇನೆ, ಮತ್ತೆ ಭಾರತ ಟಿ20 ತಂಡದಲ್ಲಿ ಕಾಣಿಸಿಕೊಳ್ತೇನೆ ಎಂದು ಕೆಎಲ್ ರಾಹುಲ್ ತಮ್ಮ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ಸಿಬಿಗೆ ಕೆಎಲ್ ರಾಹುಲ್ ಎಂಟ್ರಿ ಪಕ್ಕ ಅನ್ನೋದು ಗೊತ್ತಿರೋ ವಿಚಾರನೇ. ಆದ್ರೆ ಕೆಎಲ್ ರಾಹುಲ್ ಕೂಡ ಮತ್ತೊಮ್ಮೆ ಆರ್ಸಿಬಿ ಜೊತೆಗಿನ ನಂಟನ್ನ ಹಂಚಿಕೊಂಡಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಕಣಕ್ಕಿಳಿಯೋದು ಖಂಡಿತ ಅಂತ ಹೇಳುವ ಮೂಲಕ ಕೆಎಲ್ ರಾಹುಲ್ ಆರ್ಸಿಬಿ ಫ್ಯಾನ್ಸ್ಗೆ ಖುಷಿಯಾಗುವಂತೆ ಮಾಡಿದ್ದಾರೆ. ಪಾಕ್ ವಿರುದ್ಧ ಸರಣಿ ಸೋತ ಆಸ್ಟ್ರೇಲಿಯಾ ಮತ್ತೊಂದು ಕೆಟ್ಟ ದಾಖಲೆಗೆ ಪಾತ್ರವಾಗಿದೆ. 3 ಪಂದ್ಯಗಳ ಸರಣಿಯಲ್ಲಿ ಆಸ್ಟ್ರೇಲಿಯಾದ ಯಾವುದೇ ಬ್ಯಾಟರ್ ಅರ್ಧ ಶತಕ ಕೂಡ ಬಾರಿಸಿಲ್ಲ. ಮೊದಲ ಪಂದ್ಯದಲ್ಲಿ ಜೋಶ್ ಇಂಗ್ಲಿಸ್ 49 ರನ್ ಬಾರಿಸಿದ್ದೇ ಗರಿಷ್ಠ ಸ್ಕೋರ್. ಆಸೀಸ್ ತಂಡ ಏಕದಿನ ಸರಣಿ ಆಡೋಕೆ ಶುರುವಾಗಿ 54 ವರ್ಷಗಳಾಗಿವೆ. ಆದರೆ ಹಿಂದೆಂದೂ ಕೂಡ ಕಂಡರಿಯದಂತಹ ಕೇಳರಿಯದಂತ ರೀತಿಯಲ್ಲಿ ಇದೇ ಮೊದಲ ಬಾರಿಗೆ ಒಂದೇ ಒಂದು ಅರ್ಧ ಶತಕ ಬಾರಿಸದೆ ಸರಣಿಯನ್ನು ಕೊನೆಗೊಳಿಸಿದೆ. ಅಫ್ಘಾನಿಸ್ತಾನ ತಂಡದ ಸ್ಟಾರ್ ಆಲ್ರೌಂಡರ್ ಮೊಹಮ್ಮದ್ ನಬಿ ಏಕದಿನ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಮುಂಬರುವ ಚಾಂಪಿಯನ್ಸ್ ಟ್ರೋಫಿಯ ಕೊನೆಯದ್ದು ಅಂತ ನಬಿ ತಿಳಿಸಿದ್ದಾರೆ. ಏಕದಿನ ವಿಶ್ವಕಪ್ನೊಂದಿಗೆ ವಿದಾಯ ಹೇಳೋಕೆ ಬಯಸಿದ್ದೆ, ಆದರೆ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಅಫ್ಘಾನಿಸ್ತಾನ ಚಾಂಪಿಯನ್ಸ್ ಟ್ರೋಫಿಗೆ ಅರ್ಹತೆ ಪಡ್ಕೊಂಡಿದೆ. ಈ ಟೂರ್ನಿಯಲ್ಲಿ ಕೊನೆ ಬಾರಿ ಕಣಕ್ಕಿಳಿದು ವಿದಾಯ ಹೇಳ್ತೇನೆ ಅಂತ ನಬಿ ಹೇಳಿದ್ದಾರೆ. ರಣಜಿ ಟ್ರೋಫಿಯಲ್ಲಿ ಕರ್ನಾಟಕ ತಂಡ ನಾಕ್ಔಟ್ ರೇಸ್ನಲ್ಲಿ ಉಳಿಯಬೇಕಿದ್ರೆ ಬಾಕಿ ಇರುವ 3 ಪಂದ್ಯಗಳನ್ನು ಗೆಲ್ಲೇಬೇಕಿದೆ. ಉತ್ತರ ಪ್ರದೇಶ ವಿರುದ್ಧದ ಪಂದ್ಯ ರಾಜ್ಯ ತಂಡದ ಪಾಲಿಗೆ ಮಹತ್ವದೆನಿಸಿದೆ. ಸದ್ಯ ಆಡಿರುವ 4 ಪಂದ್ಯಗಳಲ್ಲಿ ಕೇವಲ 1ರಲ್ಲಿ ಗೆದ್ದು 3 ಪಂದ್ಯಗಳನ್ನು ಡ್ರಾ ಮಾಡಿಕೊಂಡಿದೆ. ಎಲೈಟ್ ಸಿ ಗುಂಪಿನಲ್ಲಿ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ರಣಜಿ ಪಂದ್ಯದಲ್ಲಿ ಕರ್ನಾಟಕ ಉತ್ತರ ಪ್ರದೇಶ ತಂಡವನ್ನು ಎದುರಿಸ್ತಾ ಇದೆ. ಲಕ್ನೋದಲ್ಲಿ ಪಂದ್ಯ ನಡೀತಾ ಇದ್ದು ಉತ್ತರ ಪ್ರದೇಶ ತಂಡ ಟಾಸ್ ವಿನ್ ಆಗಿದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಆದರೆ ಉತ್ತರ ಪ್ರದೇಶ ಟೀಮ್ ತನ್ನ ಆಯ್ಕೆಯಲ್ಲಿ ಎಡವಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಕರ್ನಾಟಕದ ಖಡಕ್ ಬೌಲಿಂಗ್ಗೆ ಕೇವಲ 56 ರನ್ಗಳಿಗೆ 7 ವಿಕೆಟ್ಗಳನ್ನು ಕಳ್ಕೊಂಡಿತ್ತು. ಈ ಮ್ಯಾಚ್ನಲ್ಲಿ ನಮ್ಮ ರಾಜ್ಯ ತಂಡವೇ ಗೆಲ್ಲುವ ನಿರೀಕ್ಷೆ ಹೆಚ್ಚಾಗಿದೆ. ಒಂದ್ ಕಡೆ ರಣಜಿ ಮ್ಯಾಚ್ ಅಬ್ಬರ ಜೋರಾಗಿದ್ರೆ, ಮತ್ತೊಂದು ಕಡೆ ಟೀಮ್ ಇಂಡಿಯಾಕ್ಕೆ ಮೊಹಮ್ಮದ್ ಶಮಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇವತ್ತು ಬಂಗಾಳದ ಪರ ಮೊಹಮ್ಮದ್ ಶಮಿ ಕಣಕ್ಕಿಳಿದಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿರುವಂತಹ ಶಮಿ 360 ದಿನಗಳು ಬಹಳ ದೀರ್ಘ ಸಮಯ ಅದೇ ಉತ್ಸಾಹ ಮತ್ತು ಶಕ್ತಿಯೊಂದಿಗೆ ದೇಶೀಯ ವೇದಿಕೆಗೆ ಮರಳಿದ್ದೇನೆ. ನನ್ನ ಎಲ್ಲ ಅಭಿಮಾನಿಗಳಿಗೆ ಧನ್ಯವಾದಗಳು ಎಂದಿದ್ದಾರೆ. ದೇಶೀಯ ಅಂಗಳದಲ್ಲಿ ಭರ್ಜರಿ ಪ್ರದರ್ಶನ ನೀಡುವ ಮೂಲಕ ಅಬ್ಬರಿಸಿದ ಅಗ್ನಿ ಚೋಪ್ರಾ ಐಪಿಎಲ್ ಮೆಗಾ ಹರಾಜಿನಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಕೇವಲ 30 ಲಕ್ಷ ರೂಪಾಯಿಗೆ ಮೂಲ ಬೆಲೆಗೆ ಹೆಸರನ್ನು ನೋಂದಾವಣೆ ಮಾಡಿಕೊಂಡಿದ್ದಾರೆ. ಅಗ್ನಿ ಚೋಪ್ರಾ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಆಡಿರುವ 10 ಪಂದ್ಯಗಳಲ್ಲಿ 8 ಶತಕಗಳನ್ನು ಬಾರಿಸಿದ್ದಾರೆ. ಹೀಗಾಗಿ ಅಗ್ನಿಯ ಖರೀದಿಗೆ ಕೆಲ ಫ್ರಾಂಚೈಸಿಗಳು ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇವೆ. ಐಪಿಎಲ್ ಮೆಗಾ ಹರಾಜಿಗೆ ಇತರ ದೇಶಗಳ ಪ್ರಜೆಗಳಾದ ಪಾಕಿಸ್ತಾನ ಮೂಲದ ಕ್ರಿಕೆಟಿಗರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಮೊಯ್ಸಿನ್ ಅಲಿ, ಸಿಕಂದರ್ ರಾಜಾ, ಅಲಿ ಖಾನ್ ಈ ಬಾರಿ ಐಪಿಎಲ್ ಆಡಲಿದ್ದಾರೆ. ಇವರು ಪಾಕಿಸ್ತಾನದವರಾಗಿದ್ದರೂ ಕೂಡ ಬೇರೆ ಬೇರೆ ದೇಶಗಳ ತಂಡಗಳಿಗಾಗಿ ಆಡ್ತಿದ್ದಾರೆ. ಮೊಯಿನ್ ಅಲಿ ಇಂಗ್ಲೆಂಡ್ ಕ್ರಿಕೆಟ್ ತಂಡದ ಪ್ರಮುಖ ಆಟಗಾರ. ಇನ್ನು ಸಿಕಂದರ್ ರಾಜಾ ಜಿಂಬಾಬ್ವೆ, ಹಾಗೆ ಅಲಿ ಖಾನ್ ಅಮೆರಿಕನ್ ಕ್ರಿಕೆಟ್ ತಂಡದ ಪರ ಆಡ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.